ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಳಿಕ ಈಗ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ನಂದಿನಿ ಹಾಲಿನ ದರ ₹2.10 ಹೆಚ್ಚಳ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಅರ್ಧ ಲೀಟರ್ ಪ್ಯಾಕೆಟ್ಗೆ 50 ml ಹಾಲು ಹೆಚ್ಚುವರಿಯಾಗಿ ಸೇರ್ಪಡೆಯಾಗುತ್ತೆ. ಈವರೆಗೆ 500 ಮಿಲಿಲೀಟರ್ ಹಾಲು ಸಿಗ್ತಾ ಇತ್ತು, ಅದೀಗ 550 ಮಿಲಿಲೀಟರ್ ಆಗುತ್ತೆ. ಅರ್ಧ ಲೀಟರ್ ಹಾಲಿನ ಪ್ಯಾಕೆಟ್ಗೆ ಹೆಚ್ಚುವರಿಯಾಗಿ 50 ಮಿಲಿಲೀಟರ್ ಹಾಲು ಸೇರ್ಪಡೆ ಆಗತ್ತೆ. ಆದರೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆಯಾದ ಬಳಿಕ ಮತ್ತೊಂದು ಶಾಕ್ ಕೊಟ್ಟಿದೆ ಸರ್ಕಾರ. ನಂದಿನಿ ಹಾಲಿನ ದರ ₹2.10 ಹೆಚ್ಚಳ ಆಗ್ತಾ ಇದೆ. ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ನಾಳೆಯಿಂದಲೇ ಪರಿಷ್ಕೃತ ದರವನ್ನು ಜಾರಿಗೆ ತರಲಾಗುತ್ತೆ. ಇನ್ನು ಮುಂದೆ 1000 ಮಿಲಿಲೀಟರ್ ಹಾಲಿನ ಪ್ಯಾಕೆಟ್ ಕೂಡ ಲಭ್ಯ ಆಗತ್ತೆ. ಅಂದರೆ 1 ಲೀಟರ್ ಹಾಲಿನ ಪ್ಯಾಕೆಟ್ ಕೂಡ ಲಭ್ಯವಾಗುತ್ತೆ. ಮೊಸರು ಇನ್ನಿತರ ಯಾವುದೇ ಉತ್ಪನ್ನ ದರದಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಇನ್ನು ಮೊಸರು ಹಾಗೂ ಇನ್ನಿತರ ಯಾವುದೇ ಉತ್ಪನ್ನಗಳಾಗಲಿ ಯಾವುದೇ ಉತ್ಪನ್ನದ ದರಗಳಲ್ಲಿ ವ್ಯತ್ಯಾಸವಿಲ್ಲ. ಆದರೆ ಹಾಲಿನ ದರ ಮಾತ್ರ ಪ್ರತಿ ಲೀಟರ್ಗೆ ₹2.10 ಏರಿಕೆಯಾಗಿದೆ. ಇನ್ನು ಅದೇ ರೀತಿಯಾಗಿ ಅರ್ಧ ಲೀಟರ್ ಹಾಲಿನ ಪ್ಯಾಕೆಟ್ನ ಜೊತೆಗೆ 50 ಮಿಲಿಲೀಟರ್ ಹೆಚ್ಚಳವಾಗ್ತಾ ಇದೆ ಅಂತ ಅಧ್ಯಕ್ಷರು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಆಗತ್ತೆ. ಅದೇ ರೀತಿಯಾಗಿ ಅರ್ಧ ಲೀಟರ್ ಹಾಲೇನು ಸಿಗ್ತಾ ಇತ್ತು ಅದರಲ್ಲಿ 50 ಮಿಲಿಲೀಟರ್ ಹಾಲು ಹೆಚ್ಚಳ ಆಗತ್ತೆ. ಇನ್ನು ಪ್ರಮುಖವಾಗಿ ನಾವು ನೋಡಿದ್ದೇ ಆದರೆ ಪರಿಷ್ಕೃತ ದರಗಳ ಪಟ್ಟಿ ಯಾವ ರೀತಿಯಾಗಿ ಇದೆ ಅಂತ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಹಿಂದೆ ಇದ್ದಂತಹ ಬೆಲೆ, ಈಗಿರುವಂತಹ ಬೆಲೆ ಏನಿದೆ ಅದನ್ನು ನೋಡ್ತಾ ಹೋಗೋದಾದರೆ ಪ್ರಸ್ತುತವಾಗಿ ₹40ಯಿಂದ ₹44ಕ್ಕೆ ಏರಿಕೆಯಾಗ್ತಾ ಇದೆ. ಅದೇ ರೀತಿಯಾಗಿ ನಂದಿನಿ ಹೋಮೋಜಿನೈಸ್ಡ್ ಹಾಲು ಬ್ಲೂ ಅನ್ನುವಂಥದ್ದೇನು ಬರುತ್ತೆ ಅದು ಪ್ರಸ್ತುತ 43ರಿಂದ 45ಕ್ಕೆ ಏರಿಕೆಯಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ನಂದಿನಿ ಶುಭಂ ಹಾಲು ಆರೆಂಜ್ ಪ್ಯಾಕೆಟ್ ಏನು ಬರುತ್ತೆ ಅದು ಪ್ರಸ್ತುತ ₹48ರಿಂದ ₹50ಗೆ ಏರಿಕೆ ಆಗ್ತಾ ಇದೆ. ನಂದಿನಿ ಹೋಮೋಜಿನೈಸ್ಡ್ ಹಸುವಿನ ಹಾಲು ಗ್ರೀನ್ ಪ್ಯಾಕೆಟ್ ಏನು ಬರುತ್ತೆ ಅದು ಪ್ರಸ್ತುತ ದರ ₹46ರಿಂದ ₹48ಕ್ಕೆ ಏರಿಕೆಯಾಗತ್ತೆ. ಸಮೃದ್ಧಿ ಹಾಲು ಪ್ರಸ್ತುತ ₹51ಯಿಂದ ₹53ಕ್ಕೆ. ಹಾಲು ಬ್ಲೂ ಪ್ರಸ್ತುತ ದರ ₹40ರಿಂದ ₹44ಕ್ಕೆ ಏರಿಕೆ ಆಗ್ತಾ ಇದೆ. ನಂದಿನಿ ಹೋಮೋಜಿನೈಸ್ಡ್ ಹಾಲು ಬ್ಲೂ ಪ್ಯಾಕೆಟ್ ಏನು ಸಿಗ್ತಾ ಇತ್ತು ಅದು ₹43ರಿಂದ ₹45ಕ್ಕೆ ಏರಿಕೆ ಆಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ನಂದಿನಿ ಹೋಮೋಜಿನೈಸ್ಡ್ ಹಸುವಿನ ಹಾಲು ಗ್ರೀನ್ ಪ್ಯಾಕೆಟ್ ₹46ರಿಂದ ₹48ಕ್ಕೆ ಏರಿಕೆ ಆಗ್ತಾ ಇದೆ. ನಂದಿನಿ ಶುಭಂ ಹಾಲು ಆರೆಂಜ್ ಪ್ಯಾಕೆಟ್ ಪ್ರಸ್ತುತ ₹48 ₹50ಗೆ ಏರಿಕೆಯಾಗಿದೆ. ಇನ್ನು ಸಮೃದ್ಧಿ ಹಾಲು ಪ್ರಸ್ತುತವಾಗಿ ₹51 ಇತ್ತು, ಈಗ ₹53ಗೆ ಏರಿಕೆಯಾಗತ್ತೆ. ಹೋಮೋಜಿನೈಸ್ಡ್ ಶುಭಂ ಹಾಲು ಪ್ರಸ್ತುತ ₹49ಯಿಂದ ₹51ಗೆ ಏರಿಕೆ ಆಗಿದೆ. ಇನ್ನು ಸಂತೃಪ್ತಿ ಹಾಲು ಪ್ರಸ್ತುತವಾಗಿ ₹55 ಇತ್ತು, ₹57ಗೆ ಏರಿಕೆಯಾಗಿದೆ. ಈ ರೀತಿಯಾಗಿ ಪ್ರತಿಯೊಂದು ಹಾಲಿನ ದರವೂ ಕೂಡ ಏರಿಕೆಯಾಗುತ್ತೆ. ಆದರೆ ಇನ್ನುಳಿದಂತಹ ಪ್ರಾಡಕ್ಟ್ಗಳೇನಿದ್ದಾವೆ ನಂದಿನಿ ಪ್ರಾಡಕ್ಟ್ಗಳು ಅದರ ಬೆಲೆ ಏರಿಕೆ ಆಗೋದಿಲ್ಲ. ಅಂದರೆ ಮೊಸರು, ಮಜ್ಜಿಗೆ, ತುಪ್ಪ ಈ ರೀತಿಯಾಗಿ ಬೇರೆ ಬೇರೆ ಪ್ರಾಡಕ್ಟ್ಗಳೇನಿದ್ದಾವೆ ಅದರ ಬೆಲೆಯಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಆಗೋದಿಲ್ಲ. ಆದರೆ ಪೆಟ್ರೋಲ್ ಡೀಸೆಲ್ ದರವನ್ನು ಏರಿಕೆ ಮಾಡಿದ ಬಳಿಕ ಈಗ ರಾಜ್ಯದ ಜನತೆಗೆ ಮತ್ತೊಂದು ಹೊರೆಯನ್ನು ರಾಜ್ಯ ಸರ್ಕಾರ ಹೊರಿಸಲಿಕ್ಕೆ ಹೋಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಕಾರ್ತಿಕ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಈಗಾಗಲೇ ಪೆಟ್ರೋಲ್ ಹಾಗೂ ಡೀಸೆಲ್ ದರವನ್ನು ಹೆಚ್ಚಳ ಮಾಡಿ ರಾಜ್ಯದ ಜನತೆಗೆ ಬೆಲೆ ಏರಿಕೆಯ ಬರೆಯನ್ನು ರಾಜ್ಯ ಸರ್ಕಾರ ಎಳೆದಿತ್ತು. ಇದೀಗ ನಂದಿನಿ ಹಾಲಿನ ದರ ಕೂಡ ಹೆಚ್ಚಳ ಆಗ್ತಾ ಇದೆ. ಅದೇ ರೀತಿಯಾಗಿ ಇದು ಯಾವ ರೀತಿಯಾಗಿ ಹೊರೆಯಾಗ್ತಾ ಇದೆ ಅಂತ ಜನರಿಗೆ? ಖಂಡಿತ ಸಂತೋಷ್, ಏನು ಕೆಎಂಎಫ್ನ ಈ ನಿರ್ಧಾರದಿಂದಾಗಿ ಸಹಜವಾಗಿ ಪ್ರತಿನಿತ್ಯ ಹಾಲನ್ನ ತೆಗೆದುಕೊಳ್ಳುವಂತವರಿಗೆ ಹೊರೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿತಾನೆ ಇದೆ. ಈ ಒಂದು ಬೆಲೆ ಏರಿಕೆ ನಡುವೆ ಈಗ ಕೆಎಂಎಫ್ ಕೂಡ ನಂದಿನಿ ಹಾಲಿನ
ಹಾಲಿನ ಬೆಲೆಯನ್ನ ಏರಿಕೆ ಮಾಡಿರುವಂತದ್ದು ಸಹಜವಾಗಿ ಜನರಿಗೆ ಸಾಕಷ್ಟು ಸಮಸ್ಯೆಗಳನ್ನ ಉಂಟು ಮಾಡುತ್ತೆ. ನಂದಿನಿ ಅಂದ್ರೆ KMF ನವರು ಹೇಳ್ತಾ ಇರುವಂತದ್ದು ಬೇರೆ, ಯಾಕಂದ್ರೆ ಪ್ರತಿಯೊಂದು ಲೀಟರ್ ಹಾಲಿನಲ್ಲೂ ಕೂಡ 50 ml ನಷ್ಟು ಹೆಚ್ಚಿನ ಹಾಲನ್ನ ಸೇರಿಸಿ ಅದರ ಬೆಲೆಯಾಗಿ 2 ರೂಪಾಯಿನ ಹೆಚ್ಚಳ ಮಾಡ್ತಿದೀವಿ. ಅಂದ್ರೆ ಪ್ರತಿ ಲೀಟರ್ಗೆ 42 ರೂಪಾಯಿ ಹಿಂದೆ ಆಯ್ತು, ಈಗ 44 ರೂಪಾಯಿ ಹಾಲನ್ನ ನಾವು 44 ರೂಪಾಯಿಯನ್ನ ಪ್ರತಿಯೊಂದು ಪ್ಯಾಕೆಟ್ ನ ಮೇಲೆ, ಲೀಟರ್ ಪ್ಯಾಕೆಟ್ ಮೇಲೆ ನಾವು ನಿಗದಿಯನ್ನ ಮಾಡಿದ್ದೇವೆ. ಯಾಕಂತಂದ್ರೆ ಉತ್ಪಾದನೆ ಇದೆಯಲ್ಲ, ಹಾಲಿನ ಉತ್ಪಾದನೆ 15% ಅಷ್ಟು ಹೆಚ್ಚಳ ಆಗಿದೆ. ಜೊತೆಗೆ ಪೌಡರ್ಗೆ ಹೋಗುವಂತ ಹಾಲಿನ ಸಂಖ್ಯೆಯು ಕೂಡ, ಲೀಟರ್ಗಳ ಸಂಖ್ಯೆಯು ಕೂಡ ಹೆಚ್ಚಾಗಿದೆ. ಹಾಗಾಗಿ ನಮಗೆ ಸಮಸ್ಯೆ ಆಗ್ತದೆ, ಟರ್ನ್ ಓವರ್ ಮಾಡೋದಕ್ಕೆ ಸಮಸ್ಯೆ ಆಗತ್ತೆ. ಈಗ ಕೂಡ ಹಾಲು ಪೌಡರ್ ಹೋದ್ರೆ ಅದರ ಟರ್ನ್ ಓವರ್ ನಮಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಾಲಿನ ಉತ್ಪಾದನೆ ಆಗ್ತದೆ. ಅದನ್ನ ಪ್ರತಿಯೊಂದು ಹಾಲಿನ ಪ್ಯಾಕೆಟ್ ನಲ್ಲಿ 50 ml ರೀತಿ ಹೆಚ್ಚನ್ನ ಸೇರಿಸಿ ಅದರ ರೂಪಾಯಿಯನ್ನ ಅದಕ್ಕೆ ನಾವು 2 ರೂಪಾಯಿಯನ್ನ ನಿಗದಿ ಮಾಡಿ, ಅಂದ್ರೆ ನಾವು ಈಗ ಪ್ರತಿಯೊಂದು ಪ್ಯಾಕೆಟ್ ನ ಬೆಲೆಯನ್ನ 2 ರೂಪಾಯಿ ಹೆಚ್ಚಳ ಮಾಡಿ ನಾವು ಅಡಿಷನಲ್ ಆಗಿ ಹಾಲನ್ನ ಕೊಟ್ಟು ಆ ಒಂದು ಹಾಲಿನ ದರವನ್ನ ನಾವು ಸೇರಿಸಿ ತಗೊಳ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಸರ್ಕಾರ ಹೇಳ್ತಾ ಇರುವಂಥದ್ದು ಅದೇ ರೀತಿಯಾಗಿ KMF ಹೇಳ್ತಾ ಇರುವಂಥದ್ದು, ಇಲ್ಲ ಹೆಚ್ಚುವರಿ ಹಾಲನ್ನು ಕೊಡ್ತಾ ಇದ್ದೀವಿ, 50 ಮಿಲಿಲೀಟರ್ ಹಾಲು ಇದರಲ್ಲಿ ಸೇರ್ಪಡೆಯಾಗಿ ಬರುತ್ತೆ, ಹೀಗಾಗಿ ದರ 2 ರೂಪಾಯಿ 10 ಪೈಸೆ ಏರಿಕೆ ಆಗ್ತಾ ಇದೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ KMF ಹೇಳ್ತಾ ಇದೆ. ಆದರೆ ಮತ್ತೊಂದೆಡೆ ಈಗಾಗಲೇ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ ಆಗಿತ್ತು. ಇದರಿಂದಾಗಿ ಈಗಾಗಲೇ ಜನರ ಮೇಲೆ ಬೆಲೆ ಏರಿಕೆಯ ಒಂದು ಹೊರೆ ಈಗಾಗಲೇ ಹೊರಿಸಲಾಗಿತ್ತು. ಈ ನಡುವೆ ಹಾಲಿನ ದರವನ್ನು ಕೂಡ ಹೆಚ್ಚಳ ಮಾಡಿ ಜನರ ಜೇಬಿಗೆ ಕತ್ತರಿ ಹಾಕುವಂತಹ ಕೆಲಸವನ್ನು ಸರ್ಕಾರ ಮಾಡುತ್ತೆ ಅನ್ನುವಂತಹ ಒಂದು ಆಕ್ರೋಶ ಕೂಡ ಸಹಜವಾಗಿ ವ್ಯಕ್ತವಾಗುತ್ತೆ. ಇನ್ನು ಅದೇ ರೀತಿಯಾಗಿ 1 ಲೀಟರ್ ಹಾಲಿನ ಪ್ಯಾಕೆಟ್ ಸಿಗ್ತಾ ಇರಲಿಲ್ಲ, ಇನ್ನು ಮುಂದೆ 1 ಲೀಟರ್ ಹಾಲಿನ ಪ್ಯಾಕೆಟ್ ಕೂಡ ಸಿಗುತ್ತೆ. ಇನ್ನು ಅದೇ ರೀತಿಯಾಗಿ 500 ಮಿಲಿಲೀಟರ್ ಅಂದರೆ ಅರ್ಧ ಲೀಟರ್ ಹಾಲಿನ ಪ್ಯಾಕೆಟ್ ಏನು ಸಿಗ್ತಾ ಇತ್ತು ಅದು ಈಗ 550 ಮಿಲಿಲೀಟರ್ ಆಗತ್ತೆ. 50 ಮಿಲಿಲೀಟರ್ ಹೆಚ್ಚಿನ ಒಂದು ಹಾಲನ್ನು ನಾವು ನೀಡ್ತಾ ಇದ್ದೀವಿ. ಇದೇ ಕಾರಣಕ್ಕೋಸ್ಕರ ಬೆಲೆ ಏರಿಕೆ ಆಗುತ್ತೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಜಸ್ಟಿಫಿಕೇಷನ್ ಮಾಡ್ತಾ ಇದ್ದಾರೆ. ಆದರೆ ಹಾಲಿನ ದರವನ್ನು ಹೊರತುಪಡಿಸಿ ಇನ್ಯಾವುದೇ ಒಂದು ಪ್ರಾಡಕ್ಟ್ಗಳ ಬೆಲೆ ಏರಿಕೆ ಆಗ್ತಾ ಇಲ್ಲ, ಅದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬದಲಾವಣೆ ಇಲ್ಲ ಅಂತ ನಂದಿನಿ ಕೂಡ ಹೇಳ್ತಾ ಇದ್ದಾರೆ.